ಸ್ನೇಹಿತರೆ, ಇವತ್ತಿನ ವಿಷಯ ಬಂದ್ಬಿಟ್ಟು ತಮ್ನೈಲ್ ಮಾಡುವುದು ಹೇಗೆ. ತಮ್ನೈಲ್ ಅಂದರೆ ಏನು? ನಾವು ಯಾವುದು ವೀಡಿಯೋ ಮಾಡ್ತೀವೋ ಅದಕ್ಕೆ ಸಂಬಂಧಪಟ್ಟಂಥ ಕಂಟೆಂಟ್ನ ಫೋಟೋಗಳ್ನ ಹಾಕಿ ಅದನ್ನು ಅಟ್ರಾಕ್ಟಿವ್ ಆಗಿ ಕಾಣೋ ಥರ ಮಾಡೋದು. ಈಗ ವ್ಯೂವರ್ಸಿಗೆ ಅದು ನೋಡಿ ಓಪನ್ ಮಾಡಿ ನಮ್ಮ ವೀಡಿಯೋ ಏನಿದೆ ಫುಲ್ ನೋಡ್ತಾರೆ. ಅದಕ್ಕೆ ತಮ್ನೈಲ್ ಮಾಡುವುದು ಹೇಗೆ ಎಂದು ಇವತ್ತಿನ ವಿಷಯ ಹೇಳ್ತಿದ್ದೀನಿ. ನಾನು ಯೂಸ್ ಮಾಡೋದು ಬಂದ್ಬಿಟ್ಟು ಕಣ್ವಾ ಆ್ಯಪ್ ಅಂತ. ಕಣ್ವಾ ಆ್ಯಪು ಈ ಥರ ಇರುತ್ತೆ. ಇದು ಇಲ್ಲೇ ನಿಮಗೆ ತಮ್ನೈಲ್ ಅಂದರೆ ಸಿಗುತ್ತೆ. ಇದು ಪ್ಲೇಸ್ಟೋರ್ನಾಗೂ ಸಿಗುತ್ತೆ. ಪ್ಲೇಸ್ಟೋರ್ನಾಗ ಏನಿಲ್ಲ, ಕಣ್ವಾ ಪೋಸ್ಟರ್ ಮೇಕರ್ ಅಂತ ಹಾಕಿದರೆ ಇಲ್ಲಿ ಸಿಗುತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ಡೈರೆಕ್ಟಾಗಿ ಓಪನ್ ಮಾಡ್ತೀನಿ. ಇಲ್ಲಿ ನೋಡಿದ್ರೆ ಇಲ್ಲಿ ಯೂಟ್ಯೂಬ್ ತಮ್ನೈಲ್ ಅಂತ ಇದೆ, ಸ್ಟಾರ್ಟಿಂಗ್ ಸಿಗುತ್ತೆ. ಇನ್ ಕೇಸ್ ಸಿಗಲಿಲ್ಲ ಸರ್ಚ್ ಮಾಡಬೇಕಾಗುತ್ತೆ. ಯೂಟ್ಯೂಬ್ ತಮ್ನೈಲ್ ಸರ್ಚ್ ಮಾಡಿದರೆ ನಿಮಗೆ ನೋಡಿ ಇವೆಲ್ಲ ಸಿಗ್ತವೆ. ಇದರಲ್ಲಿ ನೀವೇನು ಮಾಡ್ಬೇಕಂದ್ರೆ ಜಸ್ಟ್ ಅಲ್ಲಿರೋದನ್ನು ಯಾವ್ದಾದ್ರು ನಿಮಗೆ ಇಷ್ಟವಾಗಿರೋದು ಸೆಲೆಕ್ಟ್ ಮಾಡಿಕೊಂಡು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿಕೊಂಡು ನೋಡಿ ಇದು ಚೆನ್ನಾಗಿದೆ, ಇದು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿರೋದನ್ನು ಡಿಲೀಟ್ ಮಾಡಿ. ಮೆಜೆಸ್ಟಿಕ್ ಹಿಮಾಲಯಸ್ ಇದೆಯಾ ಅದ್ರ ಮೇಲೆ ಸೆಲೆಕ್ಟ್ ಮಾಡಬೇಕು. ಹಿಮಾಲಯಸ್ ಸೆಲೆಕ್ಟ್ ಮಾಡಿ ಡಿಲೀಟ್ ಆಪ್ಷನ್ಸ್ ಬರುತ್ತೆ. ಮೆಜೆಸ್ಟಿಕ್ ಡಿಲೀಟ್, ಬ್ಯಾಕ್ ಡಿಲೀಟ್, ಫುಲ್ ವೈಟ್ ಬರುತ್ತೆ. ಈಗ ಡಿಲೀಟ್ ಆದ ತಕ್ಷಣ ವೈಟ್ ಬರುತ್ತೆ. ನೆಕ್ಸ್ಟ್ ನಮ್ಮ ಪ್ರೋಸೆಸ್ ಅಂದರೆ ನಮಗೆ ಬೇಕಾಗಿರೋ ಬ್ಯಾಕ್ಗ್ರೌಂಡ್ ಹಾಕೋಬೇಕು. ಕಲರ್ಸ್ ಬ್ಲ್ಯಾಕ್, ವೈಟ್, ರೆಡ್, ನಿಮ್ಗೆ ಯಾವ ಕಲರ್ ಬೇಕೋ ಅದು ಇಷ್ಟವಾಗಿರೋ ಕಲರ್ ಹಾಕೋಬೋದು. ಇನ್ ಕೇಸ್ ಮಲ್ಟಿ ಕಲರ್ಸ್ ಬೇಕು ಅಂದರೆ ಅದಕ್ಕೂ ಆಪ್ಷನ್ಸ್ ಇದೆ. ಸಾಲಿಡ್ ಕಲರ್ ಇದೆ. ಇದಕ್ಕಿಂತ ಗ್ರೇಡಿಯಂಟ್ ಚೆನ್ನಾಗಿ ಬರುತ್ತೆ. ಗ್ರೇಡಿಯಂಟ್ ಅಂದರೆ ಮಲ್ಟಿ ಕಲರ್ಸ್ ಎಲ್ಲ ಮಿಕ್ಸ್ ಆಗಿ ಈ ಥರ ಚೆನ್ನಾಗಿ ಕಾಣುತ್ತೆ. ಆ ಥರ ಇನ್ವಿಟೇಷನ್ಸ್ ಹೆಂಗೆ ಕೊಡ್ತೀವಲ್ಲ ಆ ಥರ ನಮ್ಮದು ವೀಡಿಯೋಗೂ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ಟೆಕ್ಸ್ಟ್, ನೀವು ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಯಾವ ಥರ ಬೇಕು ಅನ್ನೋದು ನೋಡ್ಕೋಬೇಕು. ನನಗೆ ಇಲ್ಲ ಫಸ್ಟ್ ಒಂದೇ ನಾನು ತೊಗೊತೀನಿ. ಜಸ್ಟ್ ಸಿಂಪಲಾಗಿ ನಿಮಗೆ ತೋರ್ಸೋಕ್ಕೋಸ್ಕರ ಅಷ್ಟೇ. ಯೂಟ್ಯೂಬ್ ತಮ್ನೈಲ್ ಮಾಡುವುದು ಹೇಗೆ ಅಂತ ಟೈಪ್ ಮಾಡಿದ್ದೀನಿ. ಇದನ್ನು ಸೈಜು ನಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಹಾಕ್ಕೊಂಡು ಇದು ಒಂದು ಪ್ಲೇಸಿಗೆ ಸೆಟ್ ಮಾಡಬೇಕು. ಜಸ್ಟ್ ಸಿಂಪಲಾಗಿ ನಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ಇದು ನಾನೇನು ಫುಲ್ ಇದ್ರಾಗಲ್ಲ, ಬೇಸಿಕ್ ಹೇಳ್ತಾ ಇರೋದು. ಯೂಟ್ಯೂಬ್ ತಮ್ನೈಲ್ ಮಾಡುವುದು ಹೇಗೆ. ಓಕೆ, ಇದು ಒಂದು ಪ್ಲೇಸಿಗೆ ಸೆಟ್ ಆಗೋ ತನಕ ಒಂದು ಸ್ವಲ್ಪ ಇದು ಮಾಡೋಣ. ಓಕೆ, ಸೆಟ್ ಆಯಿತು. ಈಗ ನಮಗೆ ಲೆಟರ್ಸಿಗೂ ಕಲರ್ಸ್ ಬೇಕಂದರೆ ಮಾಡ್ಕೋಬೋದು. ಲೆಟರ್ನ ಫುಲ್ ಸೆಲೆಕ್ಟ್ ಮಾಡ್ಕೊಳ್ರಿ. ಆಲ್ ಸೆಲೆಕ್ಟ್, ಇಟ್ಯಾಲಿಕ್, ಬೋಲ್ಡ್ ಎಲ್ಲ ಥರದ್ದು ನಾವು ಮಾಡ್ಬೋದು. ಇದ್ರಾಗೆ ಕಲರ್ಸ್ ತೊಗೊಂಡೆ. ಇದರಾಗೆ ನಿಮಗೆ ಯಾವ ಕಲರ್ ಬೇಕು ನೋಡಿ. ಶೈನಿಂಗಾಗಿ ಹೆಡ್ಡಿಂಗ್ಸ್ ಹೆಂಗಿರಬೇಕು, ಚೆನ್ನಾಗಿ ಕಾಣಬೇಕು, ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿರಬೇಕು. ಬ್ಲೂ ಇಲ್ಲ, ಇದಕ್ಕಿಂತ ಲೈಮ್ ಕಲರ್. ಓಕೆ, ಇದು ಚೆನ್ನಾಗಿದೆ. ಇದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದು ಸೈಜು ಸ್ವಲ್ಪ ಕಮ್ಮಿ ಮಾಡ್ಕೊತೀನಿ. ನೆಕ್ಸ್ಟ್ ಬೇರೆ ಫೋಟೋಗಳು ಹಾಕೋಕ್ಕೂ ಜಾಗ ಬೇಕಾಗುತ್ತೆ. ಪ್ಲೇಸ್ಮೆಂಟ್ ಮಾಡಿಕೊಂಡೆ. ನೆಕ್ಸ್ಟ್ ನಮಗೆ ಇದಕ್ಕೊಂದು ಯಾವುದಾದ್ರು ಲೋಗೋ ಬೇಕಾಗುತ್ತೆ. ಈಗ ಸಿಂಪಲಾಗಿ ಯೂಟ್ಯೂಬ್ ಲೋಗೋ ತೋರಿಸ್ತೀನಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ನೀವು ಬೇಕಂದರೆ ಗೂಗಲಿಗೆ ಹೋಗಿ ನಿಮಗೆ ಯಾವ್ದು ಲೋಗೋ ಬೇಕೋ ಯೂಟ್ಯೂಬ್ ಲೋಗೋ, ಬೇರೆ ಯಾವುದು ನಿಮಗೆ ಯಾವುದು ವೀಡಿಯೋಸ್ ರಿಲೇಟೆಡ್ ಲೋಗೋನ ನೀವು ಡೌನ್ಲೋಡ್ ಮಾಡ್ಕೊಂಡು ಈ ಥರ ಫಿಕ್ಸ್ ಮಾಡ್ಕೋಬೋದು. ಈ ಆ್ಯಪಲ್ಲೂ ಸಿಗುತ್ತೆ, ಬಟ್ ಇದು ಫ್ರೀ ಆಫ್ ಕಾಸ್ಟಲ್ಲಿ ಸಿಗೋಲ್ಲ. ಕಣ್ವಾ ಆ್ಯಪಲ್ಲಿ ಮ್ಯಾಕ್ಸಿಮಮ್ ಆಪ್ಷನ್ಸ್ ಇದ್ದಾವೆ, ಅವೆಲ್ಲ ವಿತ್ ಕಾಸ್ಟ್ ಆಗುತ್ತೆ. ನೀವು ಫ್ರೀಯಲ್ಲಿ ಬೇಕು ಅಂದರೆ ಲಿಮಿಟೆಡ್ ಸಿಗುತ್ತೆ. ಮತ್ತು ನಾನು ಫೋಟೋ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇದು ಬ್ಯಾಕ್ಗ್ರೌಂಡು ಆಲ್ರೆಡಿ ರಿಮೂವ್ ಮಾಡಿದ್ದೀನಿ. ಯಾವುದರಲ್ಲಿ ಅಂದರೆ ಗೂಗಲಲ್ಲಿ ಹೋಗಿ ಬ್ಯಾಕ್ಗ್ರೌಂಡ್ ರಿಮೂವರ್ ಅಂತ ಟೈಪ್ ಮಾಡಿ. ಬ್ಯಾಕ್ಗ್ರೌಂಡ್ ರಿಮೂವರ್ ವಿತಿನ್ 5 ಸೆಕೆಂಡ್ಸಲ್ಲಿ ನಿಮ್ಮ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ಅಪ್ಲೋಡ್ ಇಮೇಜ್ ಅಂತಿದೆ. ಅಪ್ಲೋಡಲ್ಲಿ ನೀವು ಹೋಗಿ ನಿಮ್ಮ ಗ್ಯಾಲರಿಲಿರೋ ಫೋಟೋ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ. ಸಪೋಸ್ ನಾನೀಗ ಇವ್ರದ್ದೇ ತೊಗೊತೀನಿ, ಇವ್ರ ಫೋಟೋ ತೊಗೊತೀನಿ. ವಿತಿನ್ 5 ಸೆಕೆಂಡ್ಸ್ 10 ಸೆಕೆಂಡ್ಸಲ್ಲಿ ನಿಮ್ಮ ಬ್ಯಾಕ್ಗ್ರೌಂಡ್ ಫುಲ್ಲು ಹೋಗುತ್ತೆ. ಈ ಕಡೆ ಡೌನಲ್ಲಿ ಇದೆ ನೋಡಿ, ಡೌನ್ಲೋಡ್ ಮಾಡಿದ್ರೆ ನಿಮ್ಮ ಗ್ಯಾಲರಿಯಲ್ಲಿ ಆ್ಯಡ್ ಆಗಿಬಿಡುತ್ತದು.
ಫ್ರೀ ಆಫ್ ಕಾಸ್ಟಲ್ಲಿ ಬಂದುಬಿಡುತ್ತೆ. ಕಣಿವೆ ಆ್ಯಪಲ್ಲೂ ಇದೆ, ಬಟ್ ಕಾಸ್ಟ್ ಆಗುತ್ತೆ ಅದು. ಇದನ್ನು ನೀವು ಸೈಜ್ ಮಾಡಿಕೊಂಡ್ರೆ ನಿಮಗೆ ಯಾವ ವಿಡ್ತ್ ಬೇಕು, ಯಾವ ಸೈಜಿಗೆ ಬೇಕು, ನಿಮ್ಮ ಫೋಟೋ ಹೆಂಗೆ ಕಾಣಬೇಕು ಅನ್ನೋದು ನೋಡ್ಕೊಳ್ಳಿ. ಎಷ್ಟು ವಿಡ್ತ್ ಇರಬೇಕು, ಎಷ್ಟು ಹೈಟ್ ಇರಬೇಕು ನೋಡ್ಕೊಳ್ಳಿ. ಇದು ಜಾಸ್ತಿ ನಾನೇನು ಇದೇನು ಮಾಡಿಲ್ಲ, ಜಸ್ಟ್ ಸಿಂಪಲ್ಲಾಗಿ ಬೇಸಿಕ್ಕಾಗಿ ಹೇಳ್ತಾ ಇದ್ದೀನಿ. ಇದು ಸ್ವಲ್ಪ ಜಾಗ ಜಾಸ್ತಿ ಆಯಿತು. ಇಲ್ಲಿ ಕೆಳಗೆ ಇನ್ನೂ ಸ್ವಲ್ಪ ಜಾಗ ಇದೆ, ಇಲ್ಲಿ ಏನಾದ್ರು ನೀವು ಹಾಕೋಬೋದು. ಆ್ಯಡ್ ಟೆಕ್ಸ್ಟ್ ನಾನೀಗ ಸದ್ಯಕ್ಕೆ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಕೊಡ್ಕೊತೀನಿ. ಸುಮ್ಮನೆ ಸ್ಪೇಸ್ ಇದೆಯಲ್ಲ, ಎಲ್ಲ ಫುಲ್ಲು ಇದಾಗಲಿ, ಕವರ್ ಆಗಲಿ ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ. ಸಬ್ಸ್ಕ್ರೈಬ್ ಮೈ ಚಾನಲ್, ಇದನ್ನು ರೀಸೈಜ್ ಮಾಡ್ಕೊಳ್ಳಿ. ಓಕೆ, ಇದೊಂದು ಸ್ವಲ್ಪ ಮೇಲ್ ತರೋಣ. ಓಕೆ, ಸೆಟ್ ಆಯಿತು. ಫೋಟೋ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಈ ಥರನೂ ಮಾಡ್ಬೋದು, ಜಸ್ಟ್ ಬೇಸಿಕ್. ಇದು ನಿಮ್ಮ ವೀಡಿಯೋ ಯಾವ ಥರ ಇರುತ್ತೆ ಅದು ಆ ಬೇಸಿಸ್ ಮೇಲೆ ನಿಮ್ಮ ಇದಿರುತ್ತೆ. ಇಲ್ಲಿ ನೋಡಿ, ಇಲ್ಲೂ ಫ್ಯೂಚರ್ಸ್ ಇದ್ದಾವೆ. ಇದರಲ್ಲಿ ಬೇಜಾನ್ ಫ್ಯೂಚರ್ಸ್ ಇದ್ದಾವೆ ಕಣಿವೆ ಆ್ಯಪು. ನಾನು ಯಾಕೆ ಹೇಳ್ತೀನಿ ಅಂದರೆ, ಹೊಸ್ದಾಗಿ ಬರೋರಿಗೂ ಇದು ತುಂಬ ಯೂಸ್ ಆಗುತ್ತೆ, ಆಲ್ರೆಡಿ ಮಾಡಿರೋರಿಗೂ ಯೂಸ್ ಆಗುತ್ತೆ. ತುಂಬ ರಿಲೇಯಬಲ್ ಇದೆ, ಯೂಸ್ ಮಾಡೋಕ್ಕೂ ಚೆನ್ನಾಗಿದೆ. ಫ್ರೀ ಆಫ್ ಕಾಸ್ಟಲ್ಲಿ ಒಳ್ಳೆ ಥಂಬ್ನೇಲ್ ಮಾಡ್ಕೋಬೋದು. ನೋಡಿ, ಡೌನ್ಲೋಡಿಗೆ ಕೊಟ್ಟಿದ್ದೀನಿ, ಡೌನ್ಲೋಡ್ ಆಗ್ತಿದೆ. ನಿಮಗೂ ಇದು ಇಷ್ಟ ಆಗಿದರೆ ನೀವು ಈ ಥರ ಮಾಡಿ ವೀಡಿಯೋಸ್ಗೆ ಅಪ್ಲೋಡ್ ಮಾಡಿ, ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಮೋಸ್ಟ್ ಪ್ರಾಬಬ್ಲಿ ಇದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೋಡಿ, 1 ನಿಮಿಷ ಅದು ರಿಫ್ರೆಶ್ ಆಗ್ತಾಯಿದೆ. ಓಕೆ, ಡೌನ್ಲೋಡ್ ಆಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು.